ಆನೇಕಲ್ ತಾಲೂಕಿನ ಅತ್ತಿಬೆಲೆ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 5ರ ಜಯಭಾರತಿ ಶಾಲೆಯ ಹಿಂಭಾಗದಲ್ಲಿ ನೂತನವಾಗಿ ಬಾರ್ ಓಪನ್ ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು, ಯಾವುದೇ ಕಾರಣಕ್ಕೂ ಈ ರಸ್ತೆ ಬಾರ್ ಪ್ರಾರಂಭ ಮಾಡಲು ನಾವು ಬಿಡುವುದಿಲ್ಲ ಎಂದು ಆಗ್ರಹಿಸಿ 5ನೇ ವಾರ್ಡಿನ ನಿವಾಸಿಗಳು ಮತ್ತು ಅತ್ತಿಬೆಲೆ ಪುರಸಭೆಯ ಮಾಜಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ಇನ್ನು ಈ ವೇಳೆ ಅತ್ತಿಬೆಲೆ ಪುರಸಭೆಯ ಮಾಜಿ ಸದಸ್ಯರಾದ ರಾಜೇಶ್ವರಿರವರು ಮಾತನಾಡಿ, ಈ ರಸ್ತೆಯಲ್ಲಿ ಶಾಲೆ ಇದ್ದು ಜೊತೆಗೆ ಪ್ರತಿನಿತ್ಯ ನೂರಾರು ಶಾಲಾ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಮಹಿಳೆಯರು ಓಡಾಡುತ್ತಿದ್ದಾರೆ. ಬಾರ್ ಪ್ರಾರಂಭ ಮಾಡುವುದರಿಂದ ಇಲ್ಲಿನ ನಿವಾಸಿಗಳಿಗೆ ಬಹಳಷ್ಟು ತೊಂದರೆಯಾಗುತ್ತದೆ. ಹಾಗೆಯೇ ಈ ಹಿಂದೆ ಈ ರಸ್ತೆಯಲ್ಲಿ ಬಾರ್ ಮಾಡಲು ಪ್ರಾರಂಭ ಮಾಡಲು ಮುಂದಾದಾಗ 5ನೇ ವಾರ್ಡಿನ ಸಾರ್ವಜನಿಕರು ಮತ್ತು ನಾವು ಒಟ್ಟಾಗಿ ಅತ್ತಿಬೆಲೆ ಪುರಸಭೆಗೆ ಬಾರ್ ವಿರುದ್ಧ ದೂರು ನೀಡಿದ್ದೆವು. ನಂತರ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿತ್ತು. ಈಗ ಮತ್ತೆ ಕಾಮಗಾರಿಯು ಪ್ರಾರಂಭ ಮಾಡಿದ್ದು, ಯಾವುದೇ ಕಾರಣಕ್ಕೂ ಈ ರಸ್ತೆಯಲ್ಲಿ ಪ್ರಾರಂಭಿಸಲು ನಾವು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಪ್ರತಿಭಟನೆಯಲ್ಲಿ ಕುಸುಮ, ಜಯಲಕ್ಷ್ಮಿ, ಕಮಲಮ್ಮ ಮತ್ತು 5ನೇ ವಾರ್ಡಿನ ನಿವಾಸಿಗಳು ಭಾಗವಹಿಸಿದರು. ನಮಸ್ಕಾರ. ರಾಜೇಶ್ವರಿ ಅಂತ ಕೌನ್ಸಿಲರು, 5ನೇ ವಾರ್ಡು ಕೌನ್ಸಿಲರ್ ಅಂತ ರಾಜೇಶ್ವರಿ ಅಂತ ಆಯಿತಾ. ಆಮೇಲೆ ಬಾರು ನಿಮಿಷ ಬಂದು ಇಲ್ಲಿ ಕಂಪ್ಲೇಂಟು ನಾವು ಅವ್ರು ಬಾರ್ ಮಾಡಬೇಕು ಅಂತ ಯಾವಾಗ ನಮಗೆ ಗೊತ್ತಾಯಿತೋ ಆವಾಗ ನಾವು ಕಂಪ್ಲೇಂಟ್ ಎಲ್ಲ ಮಾಡಿದ್ವಿ. ಪುರಸಭೆಗೆಲ್ಲ ಇದು ಮಾಡಿದ್ವಿ, ಕೊಡಬಾರ್ದು, ಅಬ್ಜೆಕ್ಷನ್ ನಮ್ಮ ಐತೆ ನಮ್ಮದು ಅಂದ್ಬಿಟ್ಟು ನಾವು ಕೊಡೋಕೆ ಬಿಟ್ಟಿಲ್ಲ ಪುರಸಭೆಯಲ್ಲಿ. ಅದು ಕ್ಯಾನ್ಸಲ್ ಅಂತ ಅವರು ಇದು ಮಾಡಿದ್ರು. ಅವರು ಅಲ್ಲಿಂದ ಕಳಿಸಿದ್ರು, ಅಧಿಕಾರಿಗಳಿಗೂ ಕಳಿಸಿದ್ರು, ಅಬಕಾರಿ ಇಲಾಖೆಯವ್ರಿಗೂ ಕಳಿಸಿದ್ರು, DC ಅವ್ರಿಗೂ ಕಳಿಸಿದ್ರು. ಆದರೂ ಮೀರಿ ಇವರು ಹೋಗಿ ಲಕ್ಷಗಳು ಹಾಕಿ ಇವರು ಪರ್ಮಿಷನ್ ಕೇಳಿದ್ದಾರೆ. ಆಮೇಲೆ DC ಅವರು ಜಗದೀಶ್ ಅನ್ನೋರೇನೋ ಬಂದಿದ್ದರು ಇಲ್ಲಿ. ಅವ್ರು ಬಂದು ಎಲ್ಲ ನೋಡಿ ನಾವು ಎಲ್ಲ ಇಲ್ಲಿ ಗಲಾಟೆ ಮಾಡೋದನ್ನು ಅವ್ರು ಬಂದಾಗೂ ಇಲ್ಲೆಲ್ಲ ಕುಡಿದು ಮಲಗಿ ತೊಂದರೆ ಕೊಡ್ತಾಯಿದ್ರು ಜನಗಳು. ಅದರಿಂದಾಗಿ ಅವರು ಕ್ಯಾನ್ಸಲ್ ಲೆಟ್ರು ಅಂದ್ಬಿಟ್ಟು ನಮಗೆ ಕಳಿಸಿದ್ದಾರೆ. ಇದನ್ನು ಕ್ಯಾನ್ಸಲ್ ಆಗಿದೆ ಅಂದ್ಬಿಟ್ಟು ಕಳಿಸಿದ್ದಾರೆ. ಅದರಿಂದ ನಾವು ತೃಪ್ತಿಯಿಂದ ನೆಮ್ಮದಿಯಾಗಿದ್ವಿ. ಮತ್ತು ಇವರು ಕೋರ್ಟ್ಗೆ ಹೋಗಿ ಇವರು ನಮ್ಗೆ ಬೇಕೇ ಬೇಕು ಪರ್ಮಿಷನ್ ಅಂದ್ಬಿಟ್ಟು ಅಧಿಕಾರಿಗಳನ್ನೆಲ್ಲ ಪದೇ ಒಂದು 9 ಸಾರಿ 10 ಸಾರಿ ಬಂದು ಸರ್ವೆ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಸರ್ವೆ ತಪ್ಪು ಅಂದ್ಬಿಟ್ಟು ಇವ್ರು ಮತ್ತೆ ಸರ್ವೆ ಇವಾಗ ರಾತ್ರಿ ಈ ಆಂಗಲ್ಗಳು ಹಾಕಿ ಮತ್ತು ಇವತ್ತು ನಾವು ಅದನ್ನ ಗಲಾಟೆ ಮಾಡಿ ತೆಗ್ಸಿದ್ದೀವಿ. ಇವಾಗ ರಾಜಾರಶೋಗಿ ಆಗಲೇ ನಾವು ಮಾಡಿಸಿದ್ದೀವಿ. ಅವರು ರಾತ್ರಿನೇ ಹಾಕಿದ್ದಾರೆ ಆಂಗಲ್ಗಳ ಬೆಲಿಕೇಟ್ರ್ ಹಾಕಿ. ಮತ್ತೆ ಆಫೀಸರ್ಗಳು ಬಂದು ಅದನ್ನು ಸರ್ವೆ ಮಾಡಿ ರೂಟು ಹಿಂದೆಯಿಂದ ರಿಟರ್ನು ಆ ಥರ ಹೋಗಿ 124 ಮೀಟ್ರ್ ತೋರಿಸ್ತಾ ಇದ್ದಾರೆ. ಮುಂಚೆ ಇದ್ದಿದ್ದು 80 ಇದಕ್ಕೆಲ್ಲನೂ, ಅದಕ್ಕೆಲ್ಲ 86 ಅಂತ ನಾವು ಹೇಳಿದ್ವಿ. ಆದರೆ ಇವರೆಲ್ಲನೂ ಕರೆಸಿ ಅಷ್ಟು ಇಷ್ಟು ಅಂತ ಗಲಾಟೆ ಮಾಡಿ ಅವ್ರು ಬಂದಾಗೆಲ್ಲ ನಾವು ಗಲಾಟೆ ಮಾಡಿದ್ದೀವಿ. ಆದರೂ ಅವ್ರು ಕೇರ್ ತೊಗೊಂಡಿಲ್ಲ. ಏನು ಮಾಡಿದ್ರು ನಮ್ಮ ಮುಖ ನೋಡಿದ್ರೇ ಏನೋ ಒಂಥರ ನಾವೇ ಅವ್ರ ಹತ್ರ ತಪ್ಪು ಸಿಗಾಕೊಂಡಿದ್ದೀವಿ ಅನ್ನೋ ಥರ ಅವರು ಮರ್ಯಾದೆನೇ ಕೊಡ್ತಾ ಇರಲಿಲ್ಲ ಆಫೀಸರ್ಗಳು, ಅಧಿಕಾರಿಗಳು. ಅಂದರೆ ನಮ್ಗೆ ತುಂಬ ಬೇಜಾರಾಗಿದೆ. ಅವ್ರು ಮಾಡ್ತಾ ಇದ್ದಿದ್ದಕ್ಕೆ ನಾವು ಇಷ್ಟು ಓಡಾಡ್ತಾ ಇರೋದು. ನಮ್ಗಿಲ್ಲಿ ಬಾರ್ ಬೇಕಾಗಿಲ್ಲ, ಹೆಣ್ಮಕ್ಳು ರಸ್ತೆ ಓಡಾಡೋದು. ಅದರಿಂದಾಗಿ ಇಲ್ಲಿ ಪಬ್ಲಿಕ್ ರೆಸಿಡೆನ್ಷಿಯಲ್ ಏರಿಯಾ ಮನೆಗಳಿದ್ದಾವೆ. ಆದ್ದರಿಂದ ನಮ್ಗೆ ಬೇಕಾಗಿಲ್ಲ. ಸ್ಕೂಲು ಜಯಭಾರತಿ ಸ್ಕೂಲ್ ಇಲ್ಲೇ ಹಿಂದೆನೇ, ಅದೇ ಗೋಡೆ ಹಿಂದೆ ಭಾಗದಲ್ಲಿ ಕಾಣಿಸ್ತಾ ಇದೆ ನಮಗೆ. ಬಸ್ ಸ್ಟ್ಯಾಂಡು ಹತ್ರ 500 ಮೀಟ್ರ್ ಕೂಡ ಇಲ್ಲ, ಇಲ್ಲಿ 100 ಮೀಟ್ರ್ ಬರುತ್ತೆ ಹೈವೇಗೆ. ಈ ಥರ ಎಲ್ಲ ಇದೆ. ಇಂದಿರಾ ಕ್ಯಾಂಟೀನು ಇದೆ, ರೇಷ್ಮೆ ಡಿಪಾರ್ಟ್ಮೆಂಟ್ ಇದೆ, ಕೃಷಿ ಇಲಾಖೆ ಇದೆ. ಇಷ್ಟೆಲ್ಲ ಇದ್ದೂ ಇವರು ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಂಡು ಲಂಚಗಳು ತೊಗೊಂಡು ಬಿಟ್ಟಿದ್ದಾರೋ ನಮ್ಗೆ ಗೊತ್ತಿಲ್ಲ. ಲಂಚದ್ದು ನಾವು ಹೇಳೋಕ್ಕೆ ಹೋಗಲ್ಲ, ನಾವು ಮಾತಾಡೋದಿಲ್ಲ. ಏನು ಮಾಡಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ತಿರ್ಗಾ ಇವ್ರು ಕೋರ್ಟ್ಗೆ ಹೋಗಿ ಕೋರ್ಟಿಂದ ತಗೊಂಬಂದಿದ್ದಾರೆ. ಆದರೂ ನಮ್ಗೆ ಬೇಕಾಗಿಲ್ಲ ಇಲ್ಲಿ ಬಾರು. ಅಷ್ಟೇ ನಾವು ಕೇಳ್ಕೊಳ್ಳೋದು. ಜನಗಳಿಗೋಸ್ಕರ, ಜನಗಳಿಗಾಗಿ ನಾವು ಓಡಾಡ್ತಾ ಇರೋದು. ನಮಗೆ ಬಾರ್ ಬೇಕಾಗಿಲ್ಲ. 5ನೇ ವಾರ್ಡು ರಾಜೇಶ್ವರಿ ಕೌನ್ಸಿಲರ್. ನಮಸ್ಕಾರ ಸರ್, ನಾನು ಕಮಲಮ್ಮ ಅಂತ. ಬಾರ್ ಮುಂದೆನೇ ನನ್ನ ಮನೇಲಿ 4-5 ಜನ ಹೆಣ್ಮಕ್ಳಿದ್ದಾರೆ. ಈಗ ನಾನು ಈ ಮನೇಲಿ ಇರಬೇಕಾ ಇಲ್ಲ ಬಾರೇ ಓಪನ್ ಮಾಡ್ತಾರಾ, ಮನೆಯಲ್ಲಿ ಬಿಟ್ಬಿಟ್ಟು ನಾವೆಲ್ಲ ಹೋಗ್ಬೇಕಾ ಅದು ನೋಡಿ ಸರ್. ಈಗ 10-6 ಜನ ಇಲ್ಲ ಮನೆ ಕಟ್ಟಿ ನಮಗೆಲ್ಲ ಸೈಡ್ ತೆಗೆದು ಮನೆ ಕಟ್ಕೊಡಿ ಸರ್ಕಲಲ್ಲೇ. ನಾವು ಇವಾಗ ಈ ಬಾರಲ್ಲಿ ಓಪನ್ ಆದರೆ ನಾವು ಇಲ್ಲಿ ಇರೋಂಗಿಲ್ಲ ಸರ್. ನಾವು ಮನೇಲಿ 10 ಜನ ಹೆಣ್ಮಕ್ಳು ಕರ್ಕೊಂಬಂದು ಸ್ಕೂಲ್ಗೆ ಇಲ್ಲೇ ನಿಂತ್ಕೊಳ್ಳೋದು. ಎಲ್ಲ ಹೆಂಗಸರು ಹೆಣ್ಮಕ್ಳು ಬಂದು ನನ್ನ ಬಾಕ್ಲಲ್ಲೇ ನಿಂತ್ಕೊತಾರೆ. ಬಾರ್ ಮುಂದೆನೇ ಎಲ್ಲ ಮಕ್ಕಳು ವ್ಯಾನ್ ಬಂದು ಸ್ಕೂಲ್ಗೆ. ಹೆಂಗೆ ಸರ್ ನಾವು ಇಲ್ಲಿ ಓಡಾಡೋದು? ಮನೇಲಿ ಹೆಂಗೆ ನಮ್ಮ ಹೆಣ್ಮಕ್ಳು ಇರೋದು? ಆಗಲ್ಲ. ಬಾರ್ ಇಲ್ಲಿ ಇರಬಾರ್ದು ಅಷ್ಟೇ. ನಮಗೆ ಒಂದು ಕಾರ್ ಹೋದರೆ ಒಂದು ಕಾರ್ ಬರೋಕ್ಕಾಗಲ್ಲ. ಆಗಲ್ಲ ಸರ್. ಒಂದು ಕಾರ್ ಹೋದರೆ ಒಂದು ಗಾಡಿ ಬರೋಕ್ಕಾಗಲ್ಲ. ಅಂಥ ಜಾಗದಲ್ಲಿ ಇವಾಗ ಕುಡಿದ್ಬಿಟ್ಟು ಬಂದು ನನ್ನ ಬಾಕ್ಲಲ್ಲಿ ಮಲ್ಕೊತಾರೆ. ನಾನು ಆವಾಗ ಏನು ಮಾಡೋದು? ಆಫೀಸರ್ ಬಂದಾಗೂ ಮಲಗಿದ್ದಾರೆ. ಈಗಲೇ ಇಲ್ಲಿ ಟೀ ಅಂಗಡಿ ಇರೋದಕ್ಕೆ ಅಂಗಡಿ ಓಪನ್ ಆದಾಗಿನಿಂದನೂ ನಾವು ಎಷ್ಟು ಜನನ ಬಂದೋಬಸ್ತ್ ಮಾಡಿದ್ದೀರಿ. ಇಲ್ಲಿ ಎಷ್ಟು ಜನನ ಬೈದು ಕಳಿಸಿದ್ದೀರಿ. ಮನೇಲಿ ಏನೂ ಇರೋಲ್ಲ. ಬಾತ್ರೂಮ್ಗೆ ಬಚ್ಚಲ್ ಬಂದು ನಮ್ಮ ಮನೆಗೆ ಬರ್ತಾರೆ ಇವಾಗಲೇ.
ಇಲ್ಲಿ ಬ್ರಾಂಡಿ ಶಾಪ್ ನಮ್ಗೆ ಬೇಕಾಗಿಲ್ಲ ಸರ್. ಹಾಂ ನಮಸ್ತೆ. ಇದು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಎಲ್ಲ ಎಜುಕೇಟೆಡ್ ಏರಿಯಾ, ರೆಸಿಡೆನ್ಷಿಯಲ್ ಏರಿಯಾ. ಇಲ್ಲಿಗೆ ಬಾರ್ನ ಅವಶ್ಯಕತೆ ಇಲ್ಲ. ಎಲ್ಲಾದರೂ ಅವ್ರು ಮೈನ್ ರೋಡಲ್ಲೋ ಅಥವಾ ಎಲ್ಲಾದರೂ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಇದ್ರ ಬಗ್ಗೆ ಭಾಳಷ್ಟು ಸರ್ತಿ ಹೋರಾಟನೇ ನಡೆದಿದೆ. ಈ ಬೀದಿಯಲ್ಲಿರೋ ಹೆಂಗಸರು, ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಹೋಗಿ MLA ಹೋಗಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ನಮ್ಮ ವಾರ್ಡ್ ಕೌನ್ಸಿಲರ್ ಅವರದ್ದು ನಮಗೆ ಚೆನ್ನಾಗೇ ಬೆಂಬಲ ಇದೆ. ಹಾಗಿದ್ದಾಗ್ಯೂ ಕೂಡ ಇವರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಒಂದಷ್ಟು ದಿವಸ ಶುರು ಮಾಡ್ತಾರೆ ಕೆಲಸ, ಆಮೇಲೆ ನಿಲ್ಲಿಸ್ತಾರೆ. ನಮ್ಮ ಹೋರಾಟ ಸಫಲ ಆಗಿದೆ ಅಂತ ನಾವು ಅಂದ್ಕೊಂಡಿದ್ವಿ, ಆದರೆ ಅದಂತೂ ಸುಳ್ಳು ಅಂತ ಈಗ ಗೊತ್ತಾಗ್ತಿದೆ. ಹಾಗಾದರೆ ಇಷ್ಟು ದಿವಸ ನಮಗೆಲ್ಲ ಅಧಿಕಾರಿಗಳು ಆಶ್ವಾಸನೆ ಕೊಟ್ಟಿದ್ದಾದರೂ ಏನು ಅಂತ ನಾವು ನಂಬ್ಕೊಂಡಿದ್ದೇ ತಪ್ಪ. ಇಲ್ಲಿ ನಾವು ಓಡಾಡೋದೇ ಬೇಡವಾ? ನಿರಾತಂಕವಾಗಿ ಇರೋದೇ ಬೇಡವಾ? ಹಾಗಾದರೆ ಮುಂದೆ ಇಲ್ಲಿಂದ ಸ್ಕೂಲ್ ಒಂದು ಕಾಂಪೌಂಡ್ ಹಾರಿದ್ರೆ ಸಾಕು, ಅಲ್ಲೇ ಶಾಲೆ ಇದೆ. ಶಾಲೆ ಮಕ್ಕಳು ಇಲ್ಲೆಲ್ಲ ಓಡಾಡ್ತಿರ್ತಾರೆ. ಹಾಗಾದ್ರೆ ಶಾಲೆ ಮಕ್ಕಳು ಇಲ್ಲಿ ನಾಳೆ ಅವ್ರದ್ದೇ ಒಂದು ಅಡ್ಡ ಏರಿದ್ರೂ ಪರವಾಗಿಲ್ವಾ? ಸರ್ಕಾರದ ಈ ಒಂದು ಸೌಕರ್ಯನ ಎಲ್ಲಿಗೆ ಬೇಕೋ ಅಲ್ಲಿಗೆ ಶಿಫ್ಟ್ ಮಾಡಿದ್ರೆ ವಾಸಿ. ಇದು ನಮಗೆ ನಮ್ಮ ರೋಡಿಗಂತೂ ಇದರ ಅವಶ್ಯಕತೆ ಇಲ್ಲ. ಇದು ಬೇಡವೇ ಬೇಡ. ಯಾಕೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ನೈತಿಕತೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾವೆಲ್ಲರೂ ಹೋರಾಡ್ತಿದ್ದೀವಿ. ಈ ಹೋರಾಟಕ್ಕೆ ತಾವು ಕೂಡ ಬೆಂಬಲ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಅಲ್ಲಪ್ಪ, 15 ಅಡಿ ರೋಡ್ ಇರೋದಿಲ್ಲಿ. 15 ಅಡಿ ರೋಡಲ್ಲಿ ಬಾರಿಕ್ಬಿಟ್ರೆ ಅವನ ಓನರ್ ಯಾರು? ಅವನ ಹೆಂಡತಿ ಮಕ್ಳು ಬಂದು ಇಲ್ಲಿರ್ಲಿ ಗೊತ್ತಾತೈತೆ. ನಾವು ಇರೋದು ಇಲ್ಲಿ 15 ಅಡಿ ರೋಡಲ್ಲಿ. ಇಲ್ಲೊಂದು ಟೀ ಅಂಗಡಿ ಇರೋದಕ್ಕೆ ಓಡಾಡೋಕ್ಕಾಗಲ್ಲ. ನಾವು ಹೆಂಗಸ್ರು ಹೆಂಗೆ ಓಡಾಡೋದು? ಎಲ್ಲ ಸಂಸಾರಿಗಳಿರೋದಲ್ವಾ? ಇವ್ನಿಗೆ ಮಾನ ಮರ್ಯಾದಿಲ್ವ ಓನರ್ಗೆ? ಅವತ್ತು ಹೇಳಿದ್ದೀನಿ, ಬೇಡ ಬಾರಿ ಇಡ್ತೀರಂತೆ, ಬಾರಿ ಇಡಬೇಡ್ರಿ, ಬೇರೆ ಏನಕನ ಕೊಟ್ಕೊಳ್ರಿ ಅಂತ ಹೇಳಿದ್ದೀನಿ. ಅವತ್ತಿಂದ ಮಾತೇ ಆಡ್ತಾ ಇಲ್ಲ. ಇವ್ನಿಗೇನು ಮಾನ ಮರ್ಯಾದೆ ಇದ್ದಿದ್ರೆ ಅವ್ನಿಗೂ ಹೆಂಡತಿ ಮಕ್ಳು ಅವರೇ ಅಂತಿದ್ರೆ ಈ ಕೆಲಸ ಮಾಡಿರೋ ನಾವು. ನಮ್ಮ ಮನೇಲಿ ಅವ್ನ ಹೆಂಡತಿ ಮಕ್ಕಳನ್ನ ಈ ಮನೆಗೆ ಬಂದಿರ್ಲಿ ಬಾಡಿಗೆಗೆ, ಆಮೇಲೆ ಬಾರೋ ನಾನು ನನ್ನ ಗಂಡ ಮಕ್ಕಳು ಎಲ್ಲ ಇರ್ತೀರಿ. ಏನ್ ನಾಚಿಕೆ ಏನು ಇಲ್ವಾ ಅವ್ರಿಗೆ? ಪರ್ಮಿಷನ್ ಕೊಟ್ಟವ್ರಿಗೆ ಪರ್ಮಿಷನ್ ಕೊಟ್ಟವ್ರಿಗೆ ಬುದ್ಧಿ ಬೇಡವಾ? ಅವ್ರ ಮನೆಗೆ ಹೆಂಡತಿ ಮಕ್ಳು ಇಲ್ವಾ? ಅವ್ರಂಗೆ ಅಲ್ವಾ? ನಾವು ಗೊತ್ತಾಗಲ್ವಾ? ಅರ್ಥ ಆಗಲ್ವಾ? ಓನರ್ಗೆ ಅರ್ಥ ಆಗಲ್ವಾ? ಅವನಿಗೂ ಮಗಳು ಹೆಂಡತಿ ಅವರೆಲ್ಲ ಗೊತ್ತಾಗಲ್ವಾ ಅವ್ರಿಗೆ? ಇಲ್ಲಿಗೆ ಬಾರಿಕ್ ಬೇಕು ಬೇಡ ಅಂತ ಗೊತ್ತಾಗಲ್ವಾ? ಫಸ್ಟು ಅವ್ನ ಹೆಂಡತಿ ಮಕ್ಳು ಬಂದು ಈ ಮನೆಯಲ್ಲಿ ಇಲ್ದಿದ್ರೆ ಪಕ್ಕದಲ್ಲಿ ಕಟ್ಕೊಂಡ್ಲಿ, ಇಲ್ದಿದ್ರೆ ಇದರಲ್ಲಿ ಇರಲಿ, ಆಮೇಲೆ ಬಾರ್ ಓಪನ್ ಮಾಡಲಿ. ಬಾರು ಇಲ್ಲಿ ಬೇಕಿಲ್ಲ. ಅರ್ಥ ಆಯ್ತಾ? 15 ಅಡಿ ರೋಡ್ ಇರೋದು, ಬಾರ್ ಇಲ್ಲಿ ಬೇಡ. ನಾವು ಅವತ್ತಿಂದಾನು ಅದೇ ಹೇಳ್ತಾ ಇದ್ದೀವಿ, ಇವಾಗೂ ಅದೇ ಹೇಳ್ತೀವಿ, ಬೇಡ. ಸ್ಕೂಲ್ ಇದೆ, ಇಲ್ಲಿ ಎಲ್ಲ ಇದೆ. ಏನಕ್ಕಪ್ಪ ಇವರು ಬಾರ್ ಓಪನ್ ಮಾಡ್ಬೇಕಿಲ್ಲಿ? ಬೇರೆ ಎಲ್ಲೂ ಇಲ್ವಾ? ಬೇರೆ ಯಾವುದಕ್ಕೂ ತಗೊಳ್ಳೋರಿಲ್ವಾ ಅಂಗಡಿಗಳು? ಊರೊಳಗೆ ಬಂದ್ಬಿಟ್ಟು ಇಲ್ಲಿ ಬಾರ್ ಓಪನ್ ಮಾಡಿಬಿಟ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು? ಇಲ್ಲಿ ಟೀ ಅಂಗಡಿ ಇರೋದಕ್ಕೆ ಬೆಳಗ್ಗೆ 6 ಗಂಟೆಗೆ ಬಂದರೆ ಇಲ್ಲಿ ಓಡಾಡೋಕ್ಕಾಗಲ್ಲ. ಸಾಯಂಕಾಲ 7 ಗಂಟೆ ಆದರೂ ಓಡಾಡೋಕ್ಕಾಗಲ್ಲ. ಬಾರ್ ಇಕ್ಕಿದ್ರೆ ನಾವು ಹೆಂಗೆ ಓಡಾಡೋದು?